ಇದು ಕರ್ನಾಟಕದಲ್ಲಿ ಈ UPSC ಪರೀಕ್ಷೆಗೆ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕಂತ ಸರ್ಕಾರ ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ? ಸೊ ಇಲ್ಲಿ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಅಲೈನ್ ಆಗಿಲ್ಲ. UPSC ಸಿಲೆಬಸ್ ಜೊತೆಗೆ UPSC ಕಲ್ಚರ್ ಜೊತೆಗೆ ನಮ್ಗೆ ಅವೇರ್ನೆಸ್ ಇಲ್ಲ. ಆ್ಯಂಡ್ ಇದಕ್ಕೆ ಫೌಂಡೇಶ್ನಲ್ ಆಗಿ ಸರ್ಕಾರ ಏನು ಮಾಡಬೇಕು, ಸ್ಕೂಲು ಮತ್ತು ಕಾಲೇಜ್ ಹಂತದಲ್ಲಿ ಆ ಮಕ್ಕಳಿಗೆ ಧೈರ್ಯ ಕೊಡುವಂಥದ್ದು. ಓಕೆ, ನಾನು IAS ಮಾಡ್ತೀನಿ, ಆ ಧೈರ್ಯ ಕೊಡುವಂಥ ಶಿಕ್ಷಣ ಕೊಡಬೇಕು. UPSC ಅಂತ ಬಂದರೆ ತುಂಬ ಜನರದೊಂದು ಭಾವನೆ ಇದೆ, ಇದು ತುಂಬ ಖರ್ಚಾಗುತ್ತೆ, ಇಲ್ಲಿ ಹಣ ಜಾಸ್ತಿ ಬೇಕಾಗುತ್ತೆ ಅನ್ನುವಂತಹ ಒಂದು ಭಾವನೆ ಇದೆ. 21 ವರ್ಷಕ್ಕಿಂತ ಮುಂಚೆನೇ 3-4 ಇಯರ್ಸ್ ಸ್ಟ್ರಾಂಗ್ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇತ್ತು ಅಂತಂದರೆ, ಜೊತೆಗೆ ಬರವಣಿಗೆನಲ್ಲಿ ಆಸಕ್ತಿ ಇತ್ತು ಅಂತಂದರೆ ನಿಮಗೆ ₹1 ಖರ್ಚಾಗಲ್ಲ. UPSCಗೆ ಬರಬೇಕು ಅಂದ್ಕೊಂಡವ್ರಿಗೆ ಏನು ಸಲಹೆನ ಕೊಡ್ತೀರಾ ಸರ್? ಡ್ರೀಮ್ ಬಿಗ್ ಅಂತ. UPSC ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ. UPSC ಟೆಸ್ಟ್ ಮಾಡ್ತಿರೋವಂಥದ್ದು ನಾನು ಆಗಲೇ ಹೇಳ್ದಂಗೆ ನಿಮ್ಮದು ಸಾಮಾನ್ಯ ಪ್ರಜ್ಞೆ ಅಂತ, ಅದು ಯಾರು ಬೇಕಾದರೂ ಬೆಳೆಸ್ಕೋಬೋದು. ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿನೇಶ್ ದೊಡ್ಮನೆ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಅವರು ಶಿಕ್ಷಣ ತಜ್ಞರು, ಹಾಗೆ ಇನ್ಸೈಟ್ಸ್ IAS ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರು, ಮಾತ್ರವಲ್ಲ ಯುವ ರಾಜಕಾರಣಿ ಕೂಡ. ಅವರು ಬೇರೆ ಯಾರಲ್ಲ, ವಿನಯ್ ಕುಮಾರ್ GB ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತಂತೆ ನಾವು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಹೋಗೋಣ. ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಓದುಗರು ಕೂಡ ಮತ್ತು ನಮ್ಮ ಯೂಟ್ಯೂಬ್ನ ನೋಡುಗರು ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಮೊದಲನೇದಾಗಿ ನಿಮ್ಮ ಕುಟುಂಬದ ಹಿನ್ನೆಲೆಯನ್ನು ತಿಳಿಸ್ಕೊಡ್ತಾರೆ, ತಂದೆ ತಾಯಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ನಮ್ಮ ತಂದೆ ಬಸವಂತಪ್ಪ ಅಂತ, ತಾಯಿ ರೇಣುಕಮ್ಮ. ನಮ್ಮ ತಂದೆಯವರು ಮೂಲ ಊರು ಕೊಟ್ಟ ಅಂತ, ಶಿಕಾರಿಪುರ ಹತ್ರ. ಅವ್ರ ತಾಯಿ ಊರು ಹಿರೇಕೆರೂರು ತಾಲೂಕು ಹೊಸಕಟ್ಟಿ ಅಂತ. ಬಟ್ ನಾವೆಲ್ಲ ಓಟ್ ಬೆಳೆದು ದಾವಣಗೆರೆದಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇರ್ತೀರಿ ನೀವು. ಸೊ ಸಡನ್ನಾಗಿ PDO ಆಗಿ ಕೆಲಸ ಕೂಡ ಆರಂಭ ಮಾಡ್ತೀರಾ, ವೃತ್ತಿಯನ್ನು ಕೂಡ ಆರಂಭ ಮಾಡ್ತೀರಾ. ಅದೆಲ್ಲದರ ನಡುವೆ ಸಡನ್ನಾಗಿ ಈ ಇನ್ಸೈಟ್ಸ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಬೇಕು ಅನ್ನೋಂಥ ಕಲ್ಪನೆ ಹೇಗೆ ಸ್ಟಾರ್ಟ್ ಆಯ್ತು ಸರ್ ನಿಮಗೆ? ಸೊ ಇದು UPSCಗೆ ನಾನು ತಯಾರಿ ಮಾಡಬೇಕಾದ್ರೆ ನನಗೆ ಈ ಥರ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅದು ಐಡಿಯಾನೇ ಇರಲಿಲ್ಲ ನನಗೆ. ಬಟ್ ನಾನು ಪ್ರಿಪೇರ್ ಆಗಿದ್ದ ರೀತಿಯೇ ಬೇರೆ ರೀತಿಯಲ್ಲಿತ್ತು. ಅಂದರೆ UPSC ಹೆಂಗೆ ಎಕ್ಸ್ಪೆಕ್ಟ್ ಮಾಡುತ್ತೆ, ಒಬ್ಬ ಕ್ಯಾಂಡಿಡೇಟ್ ತುಂಬ ಆಳವಾಗಿ ಅಧ್ಯಯನ ಮಾಡಬೇಕು. ಅವರು ಆಳವಾಗಿ ಅಧ್ಯಯನ ಅಂತಂದರೆ ಮೇಜರ್ ಸೋರ್ಸ್ ಇರೋದೇ ನ್ಯೂಸ್ ಪೇಪರ್ಸು. ಸೊ ಇವತ್ತು ನ್ಯೂಸ್ ಪೇಪರಲ್ಲಿ ಈಗ ಪ್ರಜಾವಾಣಿ ಇರ್ಬೋದು, ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಅದರಲ್ಲಿ ಬರುವಂಥ ಎಲ್ಲ ವಿಷಯಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಬೇಕು. ಅಂದರೆ ನ್ಯೂಸ್ ಪೇಪರ್ನೇ ಅಧ್ಯಯನ ಮಾಡಬೇಕು, ನ್ಯೂಸ್ ಪೇಪರ್ನ ಓದೋದಲ್ಲ, ಅದನ್ನು ಸ್ಟಡಿ ಮಾಡಬೇಕು. ಸೊ ಆ ರೀತಿ ನಾನು ಭಾಳ ಆಸಕ್ತಿಯಿಂದ, ನನಗೆ ಕಲೆ, ಕ್ರೀಡೆ, ಸಾಹಿತ್ಯ, ನಾವು ನವೋದಯ ಸ್ಕೂಲಲ್ಲಿ ಓದಿದ್ದು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆ ಒಂದು ನಮಗೆ ಫೌಂಡೇಶನ್ ಸಿಕ್ಕಿತ್ತು. ಎಲ್ಲ ವಿಚಾರದಲ್ಲಿ, ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇರಬೇಕು ಅಂತ. ಅದನ್ನು ಅಲ್ಲಿ ಕೂಡ ಪೇಪರ್ ಓದೋ ಒಂದು ಆಸಕ್ತಿ, ಹವ್ಯಾಸ ಡೆವಲಪ್ ಆಗಿದ್ದರಿಂದ ನಾನು UPSC ಪ್ರಿಪೇರ್ ಆಗಬೇಕಾದ್ರೆ ಕೇವಲ ಬುಕ್ಸ್ ಓದ್ತಾ ಇರಲಿಲ್ಲ. ಪೇಪರ್ಸು, ಮ್ಯಾಗ್ಝಿನ್ಸು, ಸಾಹಿತ್ಯ, ಕಲೆ ಎಲ್ಲ ಓದಿ ನಾನು ಅದನ್ನು ಬ್ಲಾಗ್ ಮಾಡ್ತಾಯಿದ್ದೆ. ನನಗೆ ರೈಟಿಂಗ್ ಅಂದರೆ ಭಾಳ ಇಷ್ಟ ಇತ್ತು. ನಮ್ಮ ಇಂಗ್ಲೀಷ್ ಟೀಚರ್ ಎನ್ಕರೇಜ್ ಮಾಡಿದ್ರು ನವೋದಯ ಸ್ಕೂಲಲ್ಲಿ. ಆ ಬ್ಲಾಗಿಂಗ್ ಮಾಡ್ತಿದ್ದರಿಂದ ನನ್ನ ಅಟೆಂಪ್ಟ್ ಎಲ್ಲ ಮುಗಿದ ಮೇಲೆ UPSC 4 ಅಟೆಂಪ್ಟ್ ಆಯಿತು, 3 ಮೇನ್ಸ್, ಒಂದ್ಸರಿ ಡೆಲ್ಲಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. ಮಧ್ಯದಲ್ಲಿ PDOನೂ ಆಗಿದ್ದೆ 2 ವರ್ಷ, ನೀವು ಹೇಳಿದ್ರಿ. ಆಮೇಲೆ KS ಪಾಸ್ ಆಗಿತ್ತು. ಬಟ್ ನನಗೆ ಈ ಡೆಸ್ಕ್ ಜಾಬ್ ಇಷ್ಟ ಇರಲಿಲ್ಲ. ಐ ಶುಡ್ ಬಿ ಆನ್ ಮೈ ಓನ್, ಏನಾದರೂ ಸ್ವಂತ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಆ ಬ್ಲಾಗಲ್ಲಿ IAS UPSC ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದೆ. ಸುಮಾರು 1000 ಜನ ಅದನ್ನು ಇಷ್ಟಪಟ್ಟರು. ಈಗೇನು ವೈರಲ್ ಅಂತೀವಿ, ಹಂಗೆ 2010 ಅನ್ನೋದರಲ್ಲಿ ನನ್ನ ವೆಬ್ಸೈಟ್ ವೈರಲ್ ಆಯಿತು. ಸೊ ಆಲ್ ಇಂಡಿಯಾ ಫೇಮಸ್ ಆಯಿತು. ಸೊ ಅದ್ರ ಮೂಲಕ ಒಂದು ಕಾನ್ಸೆಪ್ಟ್ ಬಂತು ನನಗೆ, ಯಾಕೆ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಶುರು ಮಾಡಬಾರ್ದು ಅಂತ. ಸೊ ಇಷ್ಟೊಂದೆಲ್ಲ ನಾಲೆಜ್ ಗೇನ್ ಮಾಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಇದೆ, UPSC ಇಂಟರ್ವ್ಯೂಗೆ ಬಂದಿದ್ದೀನಿ, ಗೈಡ್ ಮಾಡೋಣ ಅಂತಂದು ಶುರು ಮಾಡಿದೆ. 40 ಸ್ಟೂಡೆಂಟ್ಸಿಂದ ಶುರು ಮಾಡಿದ್ದು. ಅದು ಇವತ್ತು ಬೆಂಗಳೂರನ್ನು ಇಡೀ ಭಾರತ ದೇಶ ನೋಡೋ ರೀತಿ ಒಂದು UPSC ಹಬ್ಬ. ಡೆಲ್ಲಿ ಬಿಟ್ಟರೆ ಬೆಂಗಳೂರು ಅನ್ನೋದು. ಈಗ ಬರೋದಕ್ಕಿಂತ ಮುಂಚೆ ಒಡಿಶಾಯಿಂದ ಬಂದಿದ್ರು ಅಡ್ಮಿಷನ್ನಿಗೆ. ಅವ್ರ ಹತ್ರ ಮಾತಾಡಿಸಿ ಅಡ್ಮಿಷನ್ ಮಾಡಿಸಿ ಇಲ್ಲಿ ಬಂದಿದ್ರು. ಓಕೆ, ಈಗ IAS UPSC ಪರೀಕ್ಷೆ ಅಂತಂದರೆ ಟಫ್ ಇರುತ್ತೆ. ನೀವು ಇಂಟರ್ವ್ಯೂ ಲೆವೆಲ್ ತನಕ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ತಯಾರಿ ಹೇಗಿತ್ತು ಸರ್? ಆವಾಗ ನಮಗೆ ಇಷ್ಟೊಂದು ಇಂಟರ್ನೆಟ್ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಇನ್ಸ್ಟಿಟ್ಯೂಷನ್ಸೇ ಇರಲಿಲ್ಲ ಇಲ್ಲಿ ನಮಗೆ. ಈ ಥರ ನ್ಯೂಸ್ ಪೇಪರಲ್ಲಿ ಏನಾದರೂ ಟಾಪರ್ಸ್ ಸ್ಟೋರೀಸ್ ಬಂದರೆ ಅದು ವರ್ಷದಲ್ಲಿ ಒಂದು ಸರಿ ಬರೋದು. ಕೆಲವೊಂದು ಕಾಂಪಿಟೇಟಿವ್ ಮ್ಯಾಗ್ಝಿನ್ಸಲ್ಲಿ ಆವಾಗ ಬರ್ತಾಯಿತ್ತು. ಬಟ್ ನಾನು ಏನಂತಂದರೆ ನಾನು ಭಾಳ ಕ್ಯೂರಿಯಸ್ ಇಂಡಿವಿಜುವಲ್. ನಾನು ಪ್ರತಿಯೊಂದನ್ನು ಆಳವಾಗಿ ತಿಳ್ಕೊಬೇಕನ್ನೋದು ನನಗೆ ಆಸಕ್ತಿ ಮುಂಚೆಯಿಂದನು. ಸೊ ಹಂಗಾಗಿ ಏನು ಮಾಡ್ತಾಯಿದ್ದೆ, ಎಲ್ಲ ಅಂದರೆ ಜಿಯೋಗ್ರಫಿ ಅಂತಂದರೆ ಅದಕ್ಕೆ ಒಂದು 5-6 ಬುಕ್ಸು,
ಇಂಡಿಯನ್ ಪಾಲಿಟಿ ಅಂದರೆ ಅದಕ್ಕೊಂದು 5-6 ಬುಕ್ಸು, ಈ ರೀತಿ ಎಲ್ಲ ಬುಕ್ಸ್ನ ಖರೀದಿ ಮಾಡಿಕೊಂಡು ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯ ಇತ್ತು. ಅದಕ್ಕೇನಿಲ್ಲ ಅಂದರೆ ಒಂದು 30 to 40 ಬುಕ್ಸು ನಾನು ಕೊಂಡ್ಕೊಂಡಿದ್ದೆ. ಈಗಿನ ಮಕ್ಕಳು ಬರೀ ಕೋಚಿಂಗ್ ನೋಟ್ಸ್ ಓದ್ತಾರೆ, ಒರಿಜಿನಲ್ ಬುಕ್ಸ್ ಯಾರು ಓದಲ್ಲ. ಸೊ ನಮ್ಮ ಮೋಡ್ ಆಫ್ ಪ್ರಿಪ್ರೇಷನ್ ಹಂಗಿತ್ತು, ಬಟ್ ಅದಕ್ಕೆ ಒಂದು ಚೌಕಟ್ಟಿರಲಿಲ್ಲ ನಾವು ಪ್ರಿಪೇರ್ ಆಗಬೇಕಾದ್ರೆ. ಸೊ ನನ್ನ ಬರವಣಿಗೆ ಅನ್ನೋದು ಇವಾಗ ಎಲ್ಲರಿಗೂ ಹೇಳ್ತೀವಿ, ನಾನು ಬ್ಲಾಗಿಂಗ್ ಮಾಡ್ತಾ ಇದ್ದೆ, ಬಟ್ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಸೊ ನಾನು ಮಾಡಿದಂಥ ಮಿಸ್ಟೇಕ್ಸು, ನಾನು ಕಲಿತಂಥ ಪಾಠ ಅವೆಲ್ಲದನ್ನು ಕಂಬೈನ್ ಮಾಡಿ ಇವಾಗ ನಾವೊಂದು ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ರೆಗ್ಯುಲರ್ ರೈಟಿಂಗ್ ಮಾಡಿಸ್ತೀವಿ, ಇಂಡಿವಿಜುವಲ್ ಗೈಡೆನ್ಸ್ ಕೊಡ್ತೀವಿ. ಸ್ವಲ್ಪ ಟ್ರ್ಯಾಕ್ ತಪ್ಪಿದರೆ ಅವನ್ನ ರೈಟ್ ದಾರಿಗೆ ತೊಗೊಂಬಂದು ಮೆಂಟರ್ಶಿಪ್ ಭಾಳ ಇಂಪಾರ್ಟೆಂಟು. ಈ UPSC ಎಕ್ಸಾಮಲ್ಲಿ ಒರಿಜಿನಾಲಿಟಿ ಚೆಕ್ ಮಾಡ್ತಾರೆ. ಒಬ್ಬ ಕ್ಯಾಂಡಿಡೇಟಲ್ಲಿ ಒರಿಜಿನಾಲಿಟಿ ಇದೆ, ಒರಿಜಿನಲ್ ಥಿಂಕಿಂಗ್, ವಿಶ್ಲೇಷಣಾತ್ಮಕ ಆಲೋಚನೆ ಅಂತೀವಿ, ಅಂದರೆ ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್. ಸೊ ಇವೆಲ್ಲ ನಾನು ಡೆವಲಪ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇಂಪಾರ್ಟ್ ಮಾಡ್ತಾ ಇದ್ದೀವಿ. ಈಗ UPSC ಪರೀಕ್ಷೆ ಅಂತ ಬಂದರೆ ನಾವು ಮೇಯ್ನಾಗಿ ನೋಡೋದು ಉತ್ತರ ಭಾರತದ ರಾಜ್ಯಗಳು, ಅಲ್ಲಿ ಅತಿ ಹೆಚ್ಚು ಜನ ಅಲ್ಲಿಂದ ಪಾಸಾಗಿ ಬರ್ತಾರೆ, ಮತ್ತು ಅಲ್ಲಿ ಪ್ರೋತ್ಸಾಹ ಕೂಡ ಅತಿ ಹೆಚ್ಚಾಗಿದೆ. ಅದ್ರ ಜೊತೆಲಿ ನಮ್ಮ ನೆರೆಯ ತಮಿಳುನಾಡು ಕೂಡ ಅತಿ ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಅದೇನಾಯಿತು, ಬಿಹಾರ UP ದ ಮೋಸ್ಟ್ ಬ್ಯಾಕ್ವರ್ಡ್ ಬಿಮಾರು ಸ್ಟೇಟ್ಸ್ ಅಂತ ಬಂದವು. ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, UP ಅಲ್ಲಿ ತುಂಬ ಬ್ಯಾಕ್ವರ್ಡ್ನೆಸ್ ಇದ್ದಿದ್ದರಿಂದ ಅಲ್ಲಿ ಒಂದು ಹೊಸ ಕಲ್ಚರೇ ಕ್ರಿಯೇಟ್ ಆಗೋಯಿತು. ಅಂದರೆ ಇವಾಗ ನಾವೆಲ್ಲ ಈ JP ಮೂಮೆಂಟ್ ಇರ್ಬೋದು, ಅದಾದಮೇಲೆ ರಾಮನ್ ಲೋಹಿಯಾ ಇರ್ಬೋದು, ಆಮೇಲೆ ಈ BSP ಆ ಪಕ್ಷ ಉದಯಕ್ಕಿಂತ ಮುಂಚೆ ಅದೊಂದು ಮೂಮೆಂಟ್ ಶುರು ಆಯಿತು. ಅಲ್ಲೆಲ್ಲ ಅಂದರೆ ಸರ್ಕಾರಿ ನೌಕರಿ ತಗೊಂಡ್ರೆ ನಮಗೊಂದು ಪ್ರತಿಷ್ಠೆ ಸಿಗ್ತದೆ, ಒಂದು ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ ಅನ್ನೋದು ಮನೆ ಜನಜನಿತ ಅಂತಾರಲ್ಲ ಹಂಗೆ. ಸೊ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರು ಕೋಲಾರದಲ್ಲಿ ಭಾಳ ಫೇಮಸ್ಸು ಸರ್ಕಾರಿ ನೌಕರಿಗೆ ತಯಾರಿ ಮಾಡೋದು. ಬಟ್ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಆ ಒಂದು ಅವೇರ್ನೆಸ್ ಬಂದಿದೆ. ಅವರು ಮನೆಯಲ್ಲಿ ಅವೇರ್ನೆಸ್ ಇದ್ದಿದ್ದಕ್ಕೆ ರ್ಯಾಂಕ್ಸ್ ಜಾಸ್ತಿ ಆದವು. ಸೊ ಆಮೇಲೆ ಅವರು ಡೆಲ್ಲಿ ಯೂನಿವರ್ಸಿಟಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದು. ನಮ್ಮಲ್ಲಿ ಇವತ್ತಿಗೂ ಒಂದು ಇದು ಇಲ್ಲ, ಅವೇರ್ನೆಸ್ ಇಲ್ಲ. CUET ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ, PUC ಆದಮೇಲೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅಲ್ಲಿ ಮಾಸ್ ಲಕ್ಷಾಂತರ ಮಂದಿ ಬರೆದ್ಬಿಟ್ಟು ಸ್ಟೀಫನ್ಸ್ ಕಾಲೇಜ್ ಅಂತ, ಹಿಂದೂ ಕಾಲೇಜು, ಮಿರಾಂಡಾ ಹೌಸು, ಲೇಡಿ ಶ್ರೀರಾಮ್ ಕಾಲೇಜು, ಈಗೆಲ್ಲ ಶಶಿ ತರೂರು, ನಿರ್ಮಲಾ ಸೀತಾರಾಮನ್ ಅಂತವ್ರು ಓದಿರೋ ಕಾಲೇಜ್ಗಳು, ಅಲ್ಲಿ ಅಡ್ಮಿಷನ್ ತಗೊಂಡು ಯಶಸ್ವಿ ಆಗಿಬಿಡ್ತಾರೆ. ನಮ್ಮ ಸೌತಲ್ಲಿ ಅವೇರ್ನೆಸ್ ಇಲ್ಲ. ನಮಗೆ BA ಅಂತಂದರೆ ಅಸಡ್ಡೆ, ಬ್ಯಾಚುಲರ್ ಆಫ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಅಂದರೆ ಅಸಡ್ಡೆ, ಸೋಷಿಯಾಲಜಿ, ಎಕನಾಮಿಕ್ಸ್ ಅಂತಂದರೆ ಅದು ಎಲ್ಲೂ ಸಲ್ಲದವರು ಇಲ್ಲಿ ಬಂದು ತೊಗೋಬೇಕು ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ನಮ್ಮ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಕೂಡ ಡೆವಲಪ್ ಆಗಲಿಲ್ಲ. ಇದನ್ನು ಈ ಸಬ್ಜೆಕ್ಟ್ಗಳನ್ನ ಸೀರಿಯಸ್ಸಾಗಿ ತಗೊಂಡು ರಿಸರ್ಚ್ ಮಾಡಿ ಕ್ವಾಲಿಟಿ ಎಜುಕೇಷನ್ ಆ ಕಲ್ಚರ್ ಇಲ್ಲ ನಮ್ಮಲ್ಲಿ. ಸೊ ಹಂಗಾಗಿ ಏನಾಯಿತು, ಇದು ಹ್ಯುಮ್ಯಾನಿಟೀಸ್ ಬಯಾಸ್ಟ್ ಇರೋದ್ರಿಂದ UPSC ಎಕ್ಸಾಮ್ 1750 ಮಾರ್ಕ್ಸಿಗೆ ಇರ್ತದೆ. ನಮ್ಮ 500 ಆಪ್ಷನಲ್ ಸಬ್ಜೆಕ್ಟ್ ಬಿಟ್ಟರೆ ಇನ್ನು ಉಳಿದಿದ್ದು ಎಂಟೈರ್ 1250 ಮಾರ್ಕ್ಸು ಪ್ಯೂರ್ಲಿ ಹ್ಯುಮ್ಯಾನಿಟೀಸ್. ಒಂದು 30-40 ಮಾರ್ಕ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಅಲೈನ್ ಆಗಿಲ್ಲ. UPSC ಸಿಲೆಬಸ್ ಜೊತೆಗೆ, UPSC ಕಲ್ಚರ್ ಜೊತೆಗೆ ನಮ್ಗೆ ಅವೇರ್ನೆಸ್ ಇಲ್ಲ. ಆಮೇಲೆ ನಮ್ಮ ಕರ್ನಾಟಕದ ಸ್ಪೆಸಿಫಿಕ್ ಆಗಿ ಪೋಸ್ಟ್ 2000 ಈ IT-BT ರೆವಲ್ಯೂಷನ್ ಆಗಿ ಎಲ್ಲರೂ CET, ನೀಟು, PUC ಆದಮೇಲೆ ಬರೀ ಇವೆರಡು ಆಪ್ಷನ್ ಅನ್ನಂಗೆ ಆಗೋಯ್ತು. ಸೊ ಹಾಗಾಗಿ ನಮ್ಮಲ್ಲಿ ರ್ಯಾಂಕ್ಸ್ ಕಡಿಮೆ ಆಯಿತು. ಅದರ್ವೈಸು ಟ್ಯಾಲೆಂಟು 100 ಪಟ್ಟು ಜಾಸ್ತಿ ಇದೆ. ಹೌದೌದು, ಅವೇರ್ನೆಸ್ ಸಿಕ್ತು ಅಂತಂದರೆ ನಾವು 100 ರ್ಯಾಂಕ್ಸ್ ತೊಗೋಬೋದು. ಉತ್ತರ ಭಾರತದ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮಲ್ಲೇ ಟ್ಯಾಲೆಂಟ್ಗಳು ಅತಿ ಹೆಚ್ಚಾಗಿರೋದು ಇದೆ. ಬಟ್ ಇನ್ನೂ ಹೆಚ್ಚಾಗಿ ಬಳಸ್ಕೋಬೇಕು ಅವ್ರನ್ನ, ಮತ್ತು ಅವ್ರಿಗೆ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಸಿಗಬೇಕು. ಹೌದು, ಈ ನಿಟ್ಟಿನಲ್ಲಿ ನಾವು ಪ್ರಜಾವಾಣಿ ಜೊತೆ ಸೇರಿ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ ಡಿಸ್ಟಿಕ್ ಜೊತೆ, ಒಂದು ಅವೇರ್ನೆಸ್ ಬರಲಿ ಅಂತಂದು. ಇದು ಕರ್ನಾಟಕದಲ್ಲಿ ಈ UPSC ಪರೀಕ್ಷೆಗೆ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕಂತ ಸರ್ಕಾರ ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ ಸರ್? ಏನೇನು ಕ್ರಮ ಕೈಗೊಳ್ಬೇಕು? ಒಂದು ಎಜುಕೇಷನ್ ಇಂಪ್ರೂವ್ ಆಗದೆ ಇಲ್ಲಿ ನಮಗೆ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನೀವು ಕೋಚಿಂಗ್ ಕೊಡ್ತೀನಿ ಅಂದ್ರೂ ಈ ಹುಡುಗರು IAS ಅಂತ ಬಂದುಬಿಟ್ಟು PSI, PDO, ಗ್ರೂಪ್ C ಲೆವೆಲ್ಗೆ ತೃಪ್ತರಾಗ್ಬಿಡ್ತಾರೆ. ನಮ್ಮಲ್ಲಿ ಅಲ್ಪತೃಪ್ತಿನೂ ಒಂದು ದೊಡ್ಡ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಯಾವುದೋ ಒಂದು PC ಜಾಬ್ ಸಿಕ್ಕರೆ ಸಾಕು. ಈಗ PC ಜಾಬ್ ಕಾಲ್ ಮಾಡಿದಪ್ಪ ಅಂದ್ರೆ 15-20 ಲಕ್ಷನ ಅಪ್ಲೈ ಮಾಡ್ತಾರೆ. ಎಲ್ಲ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು, ಡಿಗ್ರಿ ಮಾಡಿರುವಂಥವ್ರು. ಸೊ ಇಟ್ಸ್ ಎ ಸಿಸ್ಟಮಿಕ್ ಇಶ್ಯೂ ಇದು. ಓಕೆ, ಈಗ UPSC ಅಂತ ಬಂದರೆ ತುಂಬ ಜನರದೊಂದು ಭಾವನೆ ಇದೆ, ಇದು ತುಂಬ ಖರ್ಚಾಗುತ್ತೆ, ಇಲ್ಲಿ ಹಣ ಜಾಸ್ತಿ ಬೇಕಾಗುತ್ತೆ ಅನ್ನುವಂತಹ ಒಂದು ಭಾವನೆ ಇದೆ. ಸೊ ಅಪ್ರಾಕ್ಸಿಮೇಟ್ ಆಗಿ, ಆಮೇಲೆ ಇನ್ನೊಂದು, ಈಗ ನೀವೇ ಹೇಳಿದಾಗೆ UPSCಗೆ ಅಂತೇಳಿ ಕೋಚಿಂಗ್ ಬರ್ತಾರೆ, ಆದರೆ ಅಲ್ಲಿ ದುಬಾರಿ ಖರ್ಚಾಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಅರ್ಧದಲ್ಲೇ ಮುಟ್ಟಕ್ಕೆ ಕೊಡಿಸ್ತಾರೆ. ಮತ್ತು ಗ್ರಾಮೀಣ ಭಾಗದಿಂದ ಬರುವಂಥ ಅನೇಕ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಆದರೆ ಅರ್ಧದಲ್ಲೇ ಮುಟ್ಟಕ್ಕೆ ಕಳಿಸಿ ಹಣ ಖರ್ಚಾಗುತ್ತೆ ಅನ್ನೋ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಮಧ್ಯದಲ್ಲೇ ಬೇರೆ ಬೇರೆ ಕೆಲಸಗಳಿಗೆ ಜಾಯ್ನ್ ಆಗೋದು ನೋಡ್ಬೋದು. ಸೊ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಹಣ ಬೇಕಾಗ್ಬೋದು ಸರ್ ಈ UPSC ಮುಗಿಸೋ ಹೊತ್ತಿಗೆ?
ಇಲ್ಲಿ ಗ್ರ್ಯಾಜುಯೇಷನ್ ಟೈಮಲ್ಲೇ ಈಗ ಅವರು ಡಿಗ್ರಿ ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಮಾರ್ಗದರ್ಶನ ತಗೊಂಡು ಅವೇರ್ನೆಸ್ ತೊಗೊಂಡ್ರೆ ಪ್ರಯರ್ ಟು ಈಗ 21 ವರ್ಷ ಎಲಿಜಿಬಿಲಿಟಿ ಇದೆ, 21 ವರ್ಷದಿಂದ ಶುರು ಮಾಡ್ಬೋದು ಎಕ್ಸಾಮ್ ಬರೆಯೋದಕ್ಕೆ. 21 ವರ್ಷಕ್ಕಿಂತ ಮುಂಚೆನೇ 3-4 ಇಯರ್ಸು ಸ್ಟ್ರಾಂಗ್ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇತ್ತು ಅಂತಂದರೆ, ಜೊತೆಗೆ ಬರವಣಿಗೆನಲ್ಲಿ ಆಸಕ್ತಿ ಇತ್ತು ಅಂತಂದರೆ ನಿಮಗೆ ₹1 ಖರ್ಚಾಗಲ್ಲ. ಈಗ ನಮ್ಮದೇ ವೆಬ್ಸೈಟ್ ಇನ್ಸೈಟ್ಸ್ IAS, ಸುಮ್ಮನೆ ಇನ್ಸೈಟ್ಸ್ IAS ಅಂತ ಸರ್ಚ್ ಕೊಟ್ಟರೆ A to Z ಫ್ರೀ ರಿಸೋರ್ಸಸ್ಸು, ಡೈಲಿ ಕ್ವಿಜ್, ಡೈಲಿ ರೈಟಿಂಗ್, ಅವ್ರು ಬರೆದಿರೋ ಆನ್ಸರ್ ಫ್ರೀ ಇವ್ಯಾಲ್ಯೂಷನ್ ಆಗುತ್ತೆ. ಆಮೇಲೆ ಕರೆಂಟ್ ಅಫೇರ್ಸ್ ಅಂತೆ, ಎವ್ರಿಥಿಂಗ್ ಈಸ್ ಫ್ರೀ. ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲ ಇರ್ತದೆ. ಬಟ್ ಕೋಚಿಂಗ್ ಯಾಕೆ ಬರ್ತಾರೆ ಅಂತಂದರೆ, ನಮಗೆ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಬೇಕು, ಪಿಯರ್ ಗ್ರೂಪ್, ಈ ರೀತಿ ಕಂಬೈನ್ಡ್ ಸೆಲ್ಫ್ ಸ್ಟಡಿ ಇದು ಡಿಸ್ಕಷನ್ ಮಾಡೋದಕ್ಕೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ಗ್ರೂಪ್ ಬೇಕು. ಆಮೇಲೆ ಟೀಚರ್ಸ್ ಬೇಕು ಮಾರ್ಗದರ್ಶನಕ್ಕೆ ಅಂತ. ಬೆಂಗಳೂರು ಆದರೆ ಊಟ ವಸತಿ ಸಮೇತ ನಾವು 1.25 ಲಕ್ಷದಲ್ಲಿ ಎವ್ರಿಥಿಂಗ್ 1 ಇಯರಲ್ಲಿ, ಕೋಚಿಂಗ್ ಪ್ಲಸ್ ಫುಡ್ ಆ್ಯಂಡ್ ಅಕಾಮಿಡೇಷನ್. ಡೆಲ್ಲಿ ಆದರೆ 7 ಲ್ಯಾಕು, ಅಲ್ಲಿ ನಿಮಗೆ ಕೋಚಿಂಗ್ 2.5 ಲಕ್ಷ ಚಾರ್ಜ್ ಮಾಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಈಗ ನಮ್ಮನ್ನೂ ಸೇರ್ಕೊಂಡಂಗೆ 90,000ರಿಂದ ₹1,00,000, ಸುಮಾರು 40-50 ಇನ್ಸ್ಟಿಟ್ಯೂಷನ್ ಇದ್ದಾವೆ. ಎಲ್ಲೇ ಹೋದರೂ UPSC ಅಂತಂದರೆ 90,000 ಟು ಅರೌಂಡ್ 1,10,000 ಆ ರೇಂಜಲ್ಲಿದೆ. ಕೆಲವೊಂದು ಡೆಲ್ಲಿ ಇನ್ಸ್ಟಿಟ್ಯೂಷನ್ ಬಂದು ಇಲ್ಲಿ ಅದೇ ರೇಟ್ ಇಟ್ಟಿದ್ದಾರೆ, 1.25-2 ಲಕ್ಷ. ಬಟ್ ಅಷ್ಟೊಂದು ಕೂಡ ಕೆಪಾಸಿಟಿ ನಮ್ಮಲ್ಲಿಲ್ಲ. ಮ್ಯಾಕ್ಸಿಮಮ್ 2 ಲ್ಯಾಕು, ಮಿನಿಮಮ್ 1.5 ಲ್ಯಾಕು ಬೆಂಗಳೂರಲ್ಲಿ. ಡೆಲ್ಲಿ ಆದರೆ ಒಂದು 6-7 ಲಕ್ಷ ಖರ್ಚಾಗ್ತದೆ. ಓಕೆ, ಈಗ ನಿಮ್ಮ ಕೋಚಿಂಗ್ ಸೆಂಟರ್ ಅಂತ ಬಂದರೆ ಯಾವ ವರ್ಗದ ಜನ ಅತಿ ಹೆಚ್ಚಾಗಿರೋದು? ಅಂದರೆ ಬಡವರು, ಮಧ್ಯಮ ವರ್ಗ, ಶ್ರೀಮಂತರು, ಒಂದು ವೇಳೆ ಹಣಕಾಸು ಇಲ್ಲದೆ ಇರೋವಂಥವ್ರು, ಮತ್ತು ಅವ್ರ ಹತ್ರ ತುಂಬ ಪ್ರತಿಭಾವಂತರಾಗಿರ್ತಾರೆ, ಒಂದು UPSCನ ಕಂಪ್ಲೀಟ್ ಮಾಡುವಂಥ ಸಾಮರ್ಥ್ಯ ಇದೆ ಅನ್ನೋರಿಗೆ ಏನಾದರೂ ಉಚಿತವಾಗಿ ಸಿಗುವಂಥದ್ದು ಏನಾದರೂ ಆ ಥರ ಏನಾದರೂ ಸೌಲಭ್ಯಗಳಿದೆಯಾ ನಿಮ್ಮಲ್ಲಿ? ಇಲ್ಲ, ದಿನನಿತ್ಯ ಈಗ ದಿನಕ್ಕೆ 10 ಜನ ಅಡ್ಮಿಷನ್ ಬರ್ತಾರೆ ಅಂತಂದರೆ ಅದರಲ್ಲಿ 1-2 ಫ್ರೀ ಇರ್ತದೆ ಅಡ್ಮಿಷನ್ನು. ಆಮೇಲೆ ಒಂದು 5-6 ಜನಕ್ಕೆ, ಯಾಕಂದ್ರೆ ನಮ್ಮಲ್ಲಿ ಆಟೋ ಡ್ರೈವರ್ ಮಕ್ಕಳು ಬರ್ತಾರೆ, ಕೂಲಿ ಮಾಡೋರು ಮಕ್ಕಳು ಬರ್ತಾರೆ, ಗಾರೆ ಕೆಲಸದವ್ರ ಮಕ್ಕಳು ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತೆ, ಆಶಾ, ಈ ರೀತಿ ಯಾರು ನಾವು ಲೋವರ್ ಇನ್ಕಮ್ ಬ್ರ್ಯಾಕೆಟಲ್ಲಿರುವಂಥವ್ರು ಅವರಿಗೆ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಪೇ ಮಾಡಿ ಕೋಚಿಂಗ್ ತೊಗೊಳ್ಳಿ ಅಂತ ಹೇಳ್ತೀವಿ. ಇಷ್ಟೇ ಫೀಸ್ ಅಂತಂದು ಹೇಳೋಕ್ಕಾಗಲ್ಲ. UPSC ಅಂತ ಬಂದರೆ ಒಂದು ದೇಶದಲ್ಲಿ ಅತ್ಯುನ್ನತವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಇದು. ಈ ಒಂದು ಅತ್ಯುನ್ನತವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಸಲಹೆ ಕೊಡೋದಾದ್ರೆ ಏನು ಹೇಳ್ತೀರಿ? ಮೊದಲನೇದಾಗಿ ನೀವು ಆಳವಾದ ಆಸಕ್ತಿ ಬೆಳೆಸ್ಕೋಬೇಕು ಎಲ್ಲ ವಿಷಯಗಳಲ್ಲಿ. ಅದು ಎನ್ವಿರಾನ್ಮೆಂಟ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಇಂಡಿಯನ್ ಎಕಾನಮಿ ಇರ್ಬೋದು, ವರ್ಲ್ಡ್ ಎಕಾನಮಿ, ವರ್ಲ್ಡ್ ಜಿಯೋಗ್ರಫಿ ಎಲ್ಲ. ಅಂದರೆ ನಮಗೆ ಕ್ಯೂರಿಯಾಸಿಟಿ, ಕುತೂಹಲ ಇರಬೇಕು, ನನ್ನ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಅಂತ. ಎರಡನೇದು, ನಿಮ್ಮ ಕಾನ್ಸೆಪ್ಟ್ಸ್ ಕ್ರಿಸ್ಟಲ್ ಕ್ಲಿಯರ್ ಇರಬೇಕು, ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು. ಸ್ಕೂಲಲ್ಲಿ ಓದಿದ್ದೆ ನಾವೇನು ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ ಎಲ್ಲ ಹಿಸ್ಟ್ರಿ ಓದ್ತೀವಿ, ಎಲ್ಲ ಕಾನ್ಸೆಪ್ಟ್ಸ್ ಪಕ್ಕ ಇರಬೇಕು. ಮೂರನೇದಾಗಿ ಹವ್ಯಾಸಗಳು, ಒಳ್ಳೊಳ್ಳೆ ಹವ್ಯಾಸಗಳು ಇರಬೇಕು. ಒಳ್ಳೊಳ್ಳೆ ಕಾರ್ಯಕ್ರಮ ನೋಡೋದು, ಒಳ್ಳೊಳ್ಳೆ ಪಾಡ್ಕಾಸ್ಟ್ ನೋಡೋದು, ಆಮೇಲೆ ಸಾಹಿತ್ಯ ಓದೋವಂಥದ್ದು ಆಸಕ್ತಿ ಇರಬೇಕು. ಕನ್ನಡ ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯ, ಒಳ್ಳೊಳ್ಳೆ ಸಾಹಿತ್ಯ ಕೃತಿಗಳನ್ನು. ಇದು ಏನಕ್ಕೆ ಅಂದರೆ ಈ ಕ್ರಿಯೇಟಿವಿಟಿ ಭಾಳ ಇಂಪಾರ್ಟೆಂಟು ಎಸ್ಸೆ ಬರೆಯೋದಕ್ಕೆ. ಇಂಟರ್ವ್ಯೂನಲ್ಲಿ ಕೇಳ್ತಾರೆ ನಿಮ್ಮ ಹವ್ಯಾಸ ಏನಿದೆ ಅಂತಂದರೆ, ಸಾಹಿತ್ಯ ಅಂತಂದರೆ ಒಂದು ಒಳ್ಳೆ ಸಂಭಾಷಣೆ ಆಗ್ತದೆ, ಕಾನ್ವರ್ಸೇಷನ್ನು. 200+ ಮಾರ್ಕ್ಸ್ ಕೊಡ್ತಾರೆ ಔಟ್ ಆಫ್ 275. ಈ ವ್ಯಕ್ತಿಗೆ ಒಂದು ಮಲ್ಟಿಪಲ್ ಇಂಟ್ರೆಸ್ಟ್ ಇದೆ, ವೆರೈಟಿ ಆ್ಯಂಡ್ ಡೆಪ್ತ್ ಇದೆ, ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಇದೆ ಅಂತಂದರೆ. ಸೊ ಇವೆಲ್ಲ ನಾವು ಸ್ಕೂಲು ಕಾಲೇಜ್ ಡೇಸಲ್ಲೇ ಬೆಳೆಸ್ಕೋಬೇಕು. ಮನೆಯಲ್ಲೆಲ್ಲ ಆ ರೀತಿ ವಾತಾವರಣ ಇರಬೇಕು. ನಾವೆಲ್ಲ ಸ್ಕ್ರೀನ್ಸ್ನ ಆಫ್ ಮಾಡಿ ನಮ್ಮದೇ ಆದ ಒಂದು ಲೈಬ್ರರಿ ಇರಬೇಕು. ನಾವು ನ್ಯೂಸ್ ಪೇಪರ್ ಓದಬೇಕು, ಮಕ್ಕಳನ್ನು ನ್ಯೂಸ್ ಪೇಪರ್ ಓದೋ ಕಲ್ಚರ್ ಬೆಳೆಸಬೇಕು. ಸೊ ಇವೆಲ್ಲ ಮಾಡಿದಾಗ ನಿಮಗೆ UPSC ಅನ್ನೋದು ಬಹಳ ಈಸಿ ಆಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ UPSC ಅಂತ ಎಕ್ಸಾಮ್ ಅಂತ ಬಂದರೆ ಸೆಲ್ಫ್ ಸ್ಟಡಿ ಮತ್ತು ಕೋಚಿಂಗ್, ಈ ಕೋಚಿಂಗ್ ಮಸ್ಟ್ ಆ್ಯಂಡ್ ಶುಡ್ ಅಥವಾ ಸೆಲ್ಫ್ ಸ್ಟಡಿಯಿಂದನೂ ಸಾಧ್ಯತೆ ಇದೆಯಾ ಕ್ಲಿಯರ್ ಮಾಡಲಿಕ್ಕೆ ಅಂತ? ಸೆಲ್ಫ್ ಸ್ಟಡಿಯಿಂದನೂ ಪರ್ಫೆಕ್ಟ್ಲಿ ಸಾಧ್ಯತೆ ಇದೆ. ಬಟ್ ನಾನು ಹೇಳಿದ್ನಲ್ಲಿ ಇಷ್ಟೋ ತನಕ ಅವನು ಮಾಡಬೇಕು. ಅಂದರೆ ನಿಮಗೆ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್ ಇದು ಫಂಡಮೆಂಟಲ್. ಇಲ್ಲಿ ಈ ಸಾಮಾನ್ಯ ಅಧ್ಯಯನ ಅಂತಲೇ ಕರಿತೀವಿ. ಸುತ್ತಮುತ್ತ ಏನಾಗುತ್ತೆ, ಸಾಮಾನ್ಯ ಪ್ರಜ್ಞೆ ಬೆಳೆಸ್ಕೋಬೇಕು. ಅದಿತ್ತು ಅಂತಂದರೆ ನಿಮಗೆ ಕೋಚಿಂಗ್ ಬೇಡ, ಯು ನೀಡ್ ಗೈಡೆನ್ಸ್. ನಮ್ಮ ಮೆಂಟರ್ ಹತ್ರ ಬನ್ನಿ, ಗೈಡೆನ್ಸ್ ತೊಗೊಳ್ಳಿ. ವಾರಕ್ಕೊಂದ್ಸರಿ, ತಿಂಗಳಿಗೆ 2 ಸರಿ ಮೀಟ್ ಆದರೆ ಸಾಕು. ಇವೇನೂ ಮಾಡಿಲ್ಲ, ನೀವು ಎಂಜಿನಿಯರಿಂಗು, ಮೆಡಿಕಲ್ ಮುಗೀತದೆ, ಅಲ್ಲಿ ತನಕ ಒಂದು ದಿನ ನ್ಯೂಸ್ ಪೇಪರ್ ಓದಿಲ್ಲ, ಒಂದು ಬುಕ್ಸ್ ಓದಿಲ್ಲ ಅಂತಂದರೆ ಕೋಚಿಂಗು ಅನಿವಾರ್ಯ, ನಿಮಗೆ ಬೇಕೇ ಬೇಕಾಗ್ತದೆ. ಅದಿಲ್ಲದಂಗೆ ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ, ನಾನು ಇಂಟೆಲಿಜೆಂಟ್ ಅಂತ ಹೋದರೆ ನೀವು ಡೈರೆಕ್ಷನ್ಲೆಸ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಬಿಕಾಸ್ ಎಕ್ಸಾಮಿನೇಷನ್ ಹೆಂಗಿದೆ ಅಂತ ನಮಗೆ ಅರ್ಥ ಆಗಿರ್ತದೆ, ರೈಟ್? ನಿಮಗೆ ಕೆಪಾಸಿಟಿ ಇರ್ತದೆ. ನಾವೇನು ಮಾಡ್ತೀವಿ, ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟು ರೈಟ್ ಡೈರೆಕ್ಷನ್ನಲ್ಲಿ ನಿಮ್ಮನ್ನು ಇರೋ ರೀತಿಯಲ್ಲಿ ನೋಡ್ಕೊತೀವಿ. ಓಕೆ, ಈಗ
ಗ್ರಾಮೀಣ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಹಿಂಜರಿಕೆ ಇರುತ್ತೆ. ಏನಂದರೆ ಈ ಇಂಗ್ಲೀಷ್ನ ಇಂಗ್ಲೀಷಿನ ಸಮಸ್ಯೆ ಇರುತ್ತೆ ಅಥವಾ ಹಿಂದಿ ಭಾಷೆಯಲ್ಲಿ ಸಮಸ್ಯೆ ಇರುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅವರಿಗೆ ಒಂದು ಸಲಹೆ ಕೊಡೋದಾದರೆ ಏನು ಹೇಳ್ತೀರಾ ಸರ್? ಒಂದು ನಿಮ್ಮ ಕನ್ನಡನೂ ಚೆನ್ನಾಗಿರ್ಬೇಕು. ಅಂದರೆ ಕನ್ನಡ ಸ್ಟ್ಯಾಂಡರ್ಡ್ ಸೋರ್ಸಸ್, ಒರಿಜಿನಲ್ ಬುಕ್ಸ್ ಓದಿ ಕನ್ನಡ ಭಾಷೆ ಮೇಲೂ ಒಂದು ಹಿಡಿತಾ ಇರಬೇಕು. ಎರಡನೇದು ಕಂಪಲ್ಸರಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಲೇಬೇಕು. ಕನ್ನಡಕ್ಕೆ ಮಾತ್ರ ತೃಪ್ತಿ ಆಗೋದಲ್ಲ, ಕನ್ನಡ ಮಾಧ್ಯಮದಲ್ಲಿ ಬರೆದ್ರೂ ಕೂಡ ಈ ಫಾರ್ ಎಕ್ಸಾಂಪಲ್ ನೀವು ಡೆಕ್ಕನ್ ಹೆರಾಲ್ಡ್ ಓದಿ ಪ್ರಜಾವಾಣಿ ಓದಿದರೆ ರೆಗ್ಯುಲರ್ ಆಗಿ ನಿಮ್ದು ಎರಡೂ ಭಾಷೆ ಇಂಪ್ರೂವ್ ಆಗ್ತದೆ. ಅದರಲ್ಲೂ ಸಂಪಾದಕೀಯ ಎಡಿಟೋರಿಯಲ್ ಕಂಪಲ್ಸರಿ ಓದಬೇಕು, ಓದಿ ಅದನ್ನು ವಿಶ್ಲೇಷಣೆ ಮಾಡಬೇಕು. ಮೂರನೇದು ಅದ್ರ ಮೇಲೆ ನಿಮ್ಮದೇ ಆದಂಥ ಒಪಿನಿಯನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ ಇಂಗ್ಲೀಷ್ ಎರಡೇ ಇಂಪ್ರೂವ್ ಆಗ್ತದೆ. ಸೊ UPSCನ ಸಂಪೂರ್ಣ ಕನ್ನಡ ಮಾಧ್ಯಮದಲ್ಲಿ ಬರೀಬೋದು. ಅಲ್ಲಿ ಕನ್ನಡ ಮಾಧ್ಯಮದವರಿಗೆ ಬಯಾಸ್ ಅಂತ ಏನಿಲ್ಲ, ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಕನ್ನಡ ಮಾಧ್ಯಮದಲ್ಲಿ ಬರೆಯೋರು ಕನ್ನಡ ಕ್ವಾಲಿಟಿನೂ ಚೆನ್ನಾಗಿರಲ್ಲ. ಹಂಗಾಗಿ ಕನ್ನಡದಲ್ಲಿ ಪಾಸ್ ಆಗೋದು ಕಷ್ಟ ಆಗ್ತಾಯಿದೆ. ಹೊಸದಾಗಿ UPSC ಕೋಚಿಂಗ್ ತಗೋಬೇಕು ಅಥವಾ UPSC ಪರೀಕ್ಷೆನ ಪಾಸ್ ಮಾಡ್ಕೋಬೇಕು ಅನ್ನುವಂಥವ್ರಿಗೆ ನಿಮ್ಮ ಸಲಹೆ ಏನು ಸರ್? ಅವರಿಗೆ ಅದೇ ಒಂದು ಸಲಹೆ ನಿಮಗೆ, ಫಾರ್ ಎಕ್ಸಾಂಪಲ್ PUCನಲ್ಲಿದ್ದರೆ ನ್ಯೂಸ್ ಪೇಪರ್ ಓದೋದಕ್ಕೆ ಶುರು ಮಾಡಿ. ಆಮೇಲೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ಇನ್ಸೈಟ್ ಸೈಸ್ ಫ್ರೀ ಕ್ವಿಜ್ ಇರುತ್ತೆ, ಪೇಪರ್ ಓದಿ ಕ್ವಿಜ್ ಸಾಲ್ವ್ ಮಾಡಿ. ಓಕೆನಾ? ಎರಡನೇದು ನಾವು ಪ್ರಜಾವಾಣಿಯಲ್ಲಿ ಕೂಡ ಕ್ವಿಜ್ ಸ್ಟಾರ್ಟ್ ಮಾಡಿದ್ದೀವಿ. ವೆರಿ ಗುಡ್. ಅದು ಪ್ರಜಾವಾಣಿ ಇದೆ, ಅದು ಪ್ರಜಾವಾಣಿ ಕ್ವಿಜ್, ಅದನ್ನು ಸಾಲ್ವ್ ಮಾಡಿ. ಆಮೇಲೆ ಐ ಥಿಂಕ್ ಡೈಲಿ 20 ಸಮ್ ಕ್ವಶನ್, 24 ಕ್ವಶನ್ಸ್ ಇದೆ. ಅದನ್ನು ಕಂಪಲ್ಸರಿ ವಿಸಿಟ್ ಮಾಡಿ. ಬೇಸಿಕಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರೋದು ಆಸಕ್ತಿ ಸರ್ ಅಷ್ಟೇ. ವಿದ್ಯಾರ್ಥಿಗಳಿಗೆ UPSCಗೆ ಬರಬೇಕು ಅಂದ್ಕೊಂಡವ್ರಿಗೆ ಏನು ಸಲಹೆನ ಕೊಡ್ತೀರಾ ಸರ್? ಕೊನೆಯದಾಗಿ ಡ್ರೀಮ್ ಬಿಗ್ ಅಂತ. UPSC ಅಂದ ತಕ್ಷಣ ಹೆದರ್ಕೊಳ್ಳೋದು ಬೇಡ. UPSC ಟೆಸ್ಟ್ ಮಾಡ್ತಿರೋವಂಥದ್ದು ನಾನು ಆಗಲೇ ಹೇಳ್ದಂಗೆ ನಿಮ್ಮ ಸಾಮಾನ್ಯ ಪ್ರಜ್ಞೆ ಅಂತ, ಅದು ಯಾರು ಬೇಕಾದರೂ ಬೆಳೆಸ್ಕೋಬೋದು. ಹಂಗಾಗಿ ನೀವು UPSC ಅಂದರೆ ಆ ಸಿಲೆಬಸ್ ನೋಡಿ ಹೆದರ್ಕೊಳ್ಳೋಕೆ ಹೋಗಬೇಡಿ. ಆಳವಾದಂಥ ಅಧ್ಯಯನ ಮಾಡುವಂಥ ಆಸಕ್ತಿ ಬೆಳೆಸ್ಕೊಳ್ಳಿ ಅಷ್ಟೇ. ಇದನ್ನು ಬೆಳೆಸ್ಕೊಂಡ್ರಿ ಅಂತಂದರೆ ನಾವಿದ್ದೀವಿ, ನಿಮ್ಮ ಪ್ರಜಾವಾಣಿಗಿದೆ, ಎಲ್ಲರೂ ಇದ್ದೀವಿ ನಿಮ್ಮನ್ನೆಲ್ಲ ಸರಿಯಾದ ಡೈರೆಕ್ಷನ್ ತಗೊಂಡು ಹೋಗೋದಕ್ಕೆ. ಸೊ ಇಟ್ ಈಸ್ ನಾಟ್ ಇಂಪಾಸಿಬಲ್ ಎಕ್ಸಾಮ್. ಆಮೇಲೆ ಒಂದು ಫೈನಲ್ ಏನಂದರೆ UPSCನಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲ, ಪ್ಯೂರ್ಲಿ ಮೆರಿಟ್ ಓರಿಯೆಂಟೆಡ್. ನೀವು ಪಕ್ಕ ಪರಿಶ್ರಮ ಇದೆ. ನೀವು ಪ್ರೈಮ್ ಮಿನಿಸ್ಟ್ರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಎಲ್ಲ ಇನ್ಸ್ಟಿಟ್ಯೂಷನ್ ಇವತ್ತು ಪೇಪರ್ ಲೀಕು ಅವು ಇವು ಇಶ್ಯೂಗಳಾಗ್ತಿದ್ದಾವೆ. UPSC ಈಸ್ ಒನ್ ಬಾಡಿ ವಿಚ್ ಈಸ್ ಸ್ಟ್ಯಾಂಡಿಂಗ್ ವಿತ್ ಇಂಟಿಗ್ರಿಟಿ. ಸೊ ಹಾಗಾಗಿ UPSCನಲ್ಲಿ ನಿಮಗೆ ಭವಿಷ್ಯ ಇದೆ. 2 ವರ್ಷ ಪ್ರಿಪೇರ್ ಆದ್ವಿ ಅಂತಂದರೆ ಎಲ್ಲಿ ಬೇಕಾದ್ರೂ ಹೋಗಿ ನೀವು ಮಿಂಚ್ಬೋದು. ಸೊ ನೋಡಿರಲ್ಲ ವೀಕ್ಷಕರೇ, ಇದುವರೆಗೂ UPSC ಪರೀಕ್ಷೆಯ ತಯಾರಿ ಹೇಗಿರಬೇಕು ಮತ್ತು ನೂತನವಾಗಿ ಬರುವಂತಹ UPSC ಆಸ್ಪಿರೆಂಟ್ಗಳಿಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎನ್ನುವುದರ ಕುರಿತಾಗಿ ನಮ್ಮ ವಿನಯ್ ಕುಮಾರ್ GB ಸರ್ ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ರೀತಿಯಾದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಜಾವಾಣಿಯ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.